ಕರಿಬೇವು ಹಾಕಿದ್ದೇನೆ. ಕರಿಬೇವು ಹಾಕೊಳ್ಳುವಾಗ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಳ್ಳಿ, ಯಾಕಂದರೆ ಪಟಾಕಿ ಓಡಿ ಅಂದೆ. ಆಮೇಲೆ ನಾನು ಸ್ವಲ್ಪ ಜೀರಿಗೆ ಹಾಕೊಳ್ತಿದ್ದೇನೆ, ಗ್ಯಾಸ್ಟ್ರಿಕ್ ಬರಬಾರ್ದು ಅಂತೇಳಿ. ಆಮೇಲೆ ಮತ್ತು ನೀವು ಈಗ ಫಸ್ಟ್ ಮಗುವೇ ಅಂದರೆ ಬೆಕ್ಕಿಗೆ ಮಕ್ಕಳೇ ಆಗಲಿಲ್ಲ ಅಂತ ಏನಾದರೂ ಮರಿಗಳಿದ್ರೆ ಅದಕ್ಕೆ ಕಡಿಮೆ ಆಗ್ತದೆ ಆಯಿತಾ ಹಣ. ಈಗ ಇಂಥದಕ್ಕೆ ಈಗ ನನ್ನ ಈ ಬೆಕ್ಕಿಗೆಲ್ಲ ಇನ್ನೂ ಹಣ ನನಗೆ ಕಡಿಮೆ ಸಿಗ್ತದೆ. ಸರ್ಜರಿ ಪುಚ್ಚೆ ಪ್ರೆಗ್ನೆಂಟ್ ಹಣ ಸರ್ಜರಿ ಮನ್ಪೂಜರೆ ಅಂತ ಕೇಳಿದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಬೆಳಗಾಗಿ 11 ಗಂಟೆ ಆಗ್ತಾ ಬಂತು. ಈಗ ನಿನ್ನೆ ಸಿಕ್ಕಿದ ಮಲ್ಲಿಗೆ, ನಾನು ನಿನ್ನೆ ಭೂತಕ್ಕೆ ಹೋಗಿದ್ದೆ, ಮಾಣಿಗೆ ಗೊತ್ತಿರ್ಬೋದು. ಚಿಂಚು ಒಂಜೆ ಕೊಂಚ ಕಟ್ಲೆ ಮಲ್ಲಾಪುಳು, ಅದು ನಿನ್ನೆ ಸಿಕ್ಕಿದ ಮಲ್ಲಿಗೆ ನಾನು ತೊಗೊಂಡು ಬಂದಿದ್ದೆ ಅಮ್ಮನಿಗೆ. ಹಾಗೆ ಮತ್ತೇನಂತ ಹೇಳಿದರೆ ಅಮ್ಮನಿಗೂ ಕೂಡ ನನಗೂ ಕೂಡ ಇಬ್ಬರಿಗೂ ಸ್ಟಾರ್ಟ್ ಆಗಿದೆ. ಏನು ಗೊತ್ತಾ, ಜ್ವರ ಮತ್ತು ಮೈಕೈ ನೋವು ಆಯಿತಾ. ಮತ್ತೆಂತ ಇಲ್ಲ, ಶೀತ ಆಗಲಿ ಏನಿಲ್ಲ, ಎಲ್ಲಿಂದ ಬಂತಂತ ಗೊತ್ತಿಲ್ಲ ಇದು ಎಂತ ಅಂತೇಳಿ. ಹಾಗೇ ಅಮ್ಮ ಬರ್ತಿಲ್ಲ, ನಾನು ಮಧ್ಯಾಹ್ನ ಕ್ಲಿನಿಕ್ಗೆ ಹೋಗಿ ಬರಬೇಕಂತ ಉಂಟು. ನನಗೂ ಆದರೂ ಕಡಿಮೆ ಆಗ್ಬೋದು, ಅವರದ್ದು ಎಂತ ಅಂತ ಒಮ್ಮೆ ನೋಡಬೇಕಲ್ಲ. ಹಾಗೆ ನಾನು ಹೋಗಿ ಮದ್ದು ತೊಗೊಂಡು ಬರ್ತೇನಂತ. ಮತ್ತೆ ಕೂಡ ಕಡಿಮೆ ಆಗದಿದ್ದರೆ ಅಮ್ಮ ನನ್ನ ಕರ್ಕೊಂಡೋಗಿ ಬ್ಲಡ್ ಟೆಸ್ಟ್ ಮಾಡೋದು. ಹಾಗೆ ನೋಡಿ, ಇಲ್ಲಿ ನೋಡಿ ಗೋಚರಿಲ್ಲ, ಅದು ಮಲಗಿದ್ದಾನೆ. ನಿನ್ನೆ ನಾನು 12 ಗಂಟೆಗೆ ಬಂದು ಮಲಗಿದ್ದೆ ಆಯಿತಾ. ಬೆಳಗ್ಗೆವರೆಗೆ ಗಮ್ಮತ್ತು ನಿದ್ರೆ, ಲೋಕ ಇರಲಿಲ್ಲ. ಬಿಸಿ ನೀರು ಕುಡಿತಾ ಇದ್ದೇನೆ. ಇದು ಸ್ವಲ್ಪ ದೀತೆ ಪಾಡೆ. ನೀರು ಬೆಚ್ಚ ನೀರು ಬರಲಿ. ಹಾಂ, ಮತ್ತು ಮಿಂಚು ಹೇಗಿದ್ದಾಳೆ ಅಂತ ಕೆಲವರಿಗೆ ಇರ್ಬೋದು. ಮಿಂಚು ಹುಷಾರಿದ್ದಾಳೆ ಗೈಸ್, ಅವಳು ಪಕ್ಕದ ಮನೆಯಲ್ಲಿದ್ದಾಳೆ. ಅವಳೊಂದು ಜನ್ಮದ ಮನೆ ಉಂಟಲ್ಲಿ, ಅಲ್ಲಿ ಇರ್ದು ಅವಳು ಯಾವಾಗಲೂ. ಹಾಗೆ ಇಲ್ಲಿ ಬಿಟ್ಟ ಕೂಡಲೇ ಅಲ್ಲೇ ಹೋಗಿದ್ದಾಳೆ. ನಾನು ಫುಡ್ ಹೋಗಿ ಕೊಟ್ಟು ಬರ್ತೇನೆ, ಹಾಗೆ ಅಲ್ಲೇ ತಿಂತಾಳೆ, ಅಲ್ಲೇ ಮಲಗ್ತಾಳೆ, ಅಲ್ಲೇ ಇದ್ದಾಳೆ. ಯಾಕಂದರೆ ಇವರೆಲ್ಲ ಬಂದ ಮೇಲೆ ಅವಳ ಮಕ್ಕಳೇ ಆದರೂ ಅವಳಿಗೆ ಕಂಫರ್ಟೇಬಲ್ ಆಗೋದಿಲ್ಲ, ಅದಕ್ಕೆ ಅಲ್ಲೇ ಇದ್ದಾಳೆ. ಹುಷಾರಿದ್ದಾಳೆ ಆಯಿತಾ, ಅಂತ ತೊಂದರೆ ಇಲ್ಲ. ಇನ್ನು ಬರುವಾಗ ತೋರಿಸ್ತೇನೆ ನಿಮಗೆ ನಾನಿಲ್ಲಿ. ಮತ್ತು ನಾಯಿದ್ದು ಗೂಡು ಕೂಡ ಅಪ್ಡೇಟ್ ಏನಂತ ಹೇಳಿದರೆ, ನಾಯಿದ್ದು ಗೂಡು ನಾಳೆ ಸಿಗ್ಬೋದು ಅಂತ ಆಗ್ತದೆ. ಮತ್ತು ಕೆಲಸ ಮಾಡೋದಲ್ಲ ಅವರು, ನಾಳೆ ಬಂದರೆ ನಾಳೆ ತೋರಿಸ್ತೇನೆ, ನಾಳೆನೇ ಮಾತಾಡು ಅದರ ಬಗ್ಗೆ. ಹಾಗೆ ದಾದಮ್ಮ ತರದಿನ್ನ ಬಡ ಮರ್ಕಂಡ ಬಡ ಹಾಕೊಂಡ ಬಡಾರೆ ಭಯಂಕ ತಿನ್ನಿ ಚಿಪ್ಪುಲೆಪ್ಪಗ ಅಂದ್ ಇತ್ತೆ போன மருதத ரஷ் புடி மத்துண்டு போசி ஒட்ராஸ் பரச்சு ಅಂದ್ ಅವು ಯಾನ್ ಬೋದು ಕನಪೆ ಬೆಚ್ಚನೀರು ಕನ್ನೋಡಾ ಬೆಚ್ಚನೀರು ಮುಂಜಿಲಟೆ ಕನಪೆ ಬರ್ಲಿ ಮುಂಜಿಲಟೆ ಬಿಸಿನೀರು ಕೊಡು ಅಮ್ಮನಿಗೆ. ನನಗೆ ಕೂಡ ಜ್ವರನೇ, ಆದರೆ ನಮ್ಮ ಹತ್ರ ಉಂಟಲ್ಲ ಹ್ಯುಮಿನಿಟಿ ಪವರ್ ಇರ್ತದೆ. ಪ್ರಾಯ ಆದಮೇಲೆ ಅದು ಕಡಿಮೆ ಆಗ್ತದೆ, ಆಗ ಅವ್ರಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ಆಗ ಇದು ಕೂಡ ತರಬೇಕು, ಎಲೆಕ್ಟ್ರಾಲ್ ಅವತ್ತು ಕೊಡ್ತಾ ಇದ್ದಲ್ಲ ಅದು ಬರಲಿ. ಬಂದಾಗ ಮೆಡಿಕಲ್ದು ಎಲೆಕ್ಟ್ರಾಲ್ ಕನಪೇನು ಮರ್ದದೊಟ್ಟಿಗೆ ಫ್ಯಾನ್ ಪಾಡ ಹಾಂ ಇಜ್ಜೆತ್ತ ಒಂದು ಓಲ ಬಂಡ ಹಾಂ ಅಂದು ಗೈ ಸಿಕ್ಕಿತು ಅಂದನ್ನು ಹಾಕುವ ಪರಚೆ ನಾನು ನೀರು ಪರಚು ಉಂಟಲೆ ಪಾಡಬೇಕೆ ಬಿಸಿ ನೀರಿಗೆ ಸ್ವಲ್ಪ ಹಾಕು. ನನಗೂ ಕೂಡ ಇದ್ದದ್ದು ಒಳ್ಳೇದಾಯಿತು. ಇದು ನಮಗೆ ಉಂಟಲ್ಲ ಒಳ್ಳೇದು, ಈ ಜ್ವರ ಬಂದಾಗ ಎಂತಾದರೂ ಆ ವೀಕ್ನೆಸ್ ಇರುವಾಗ ಅಂಥ ಟೈಮಲ್ಲೆಲ್ಲ ಇದು ಕುಡಿಬೇಕು, ಒಳ್ಳೇದು. ಎಲೆಕ್ಟ್ರಾಲ್ ಹಾಕಿದೆ ಗೈಸ್ ಬಿಸಿ ನೀರಿಗೆ, ಈಗ ಅದನ್ನೇ ಕುಡಿತಾ ಇದ್ದಾರೆ ಗೈಸ್. ನೋಡ್ಬೋದು ಹೋಮದ ಪದಾರ್ಥ ಇದೀಗ ನೀರುಳ್ಳಿ ಮಾತ್ರ ಹಾಕಿದ್ದು. ಇವಾಗ ಇದಕ್ಕೀಗ ನಾವು ಕುದಿ ಬರ್ತಾ ಉಂಟಲ್ಲ, ಇವಾಗ ಮೊಟ್ಟೆ ಇದನ್ನು ಹೊಡೆದು ಹಾಕಬೇಕು. ಇಲ್ಲಿ ಮೊಟ್ಟೆ ಉಂಟು, ಈಗ ಮೊಟ್ಟೆ ಇದನ್ನು ಹೊಡೆದು ಹಾಕಿ ಟೇಸ್ಟ್ ಆಗುತ್ತೆ. ಮತ್ತು ಚಿಂಚು ಅಥವಾ ಕತ್ತಲಾಗುತ್ತೆ ಗೈಸ್, ಬರುವಾಗ ಬರ್ತಾನೆ, ತುಂಬ ಲೇಟ್ ಆಗ್ತದಂತೆ. ಆಯಿತು ಗೈಸ್, ಮೊಟ್ಟೆ ಹಾಕಿ ಆಯಿತು. ಇನ್ನು ಸ್ಪೂನ್ ಹಾಕ್ಬಾರ್ದು, ಮೊಟ್ಟೆ ಎಲ್ಲ ಡಿವೈಡ್ ಆಗ್ತದೆ, ಅದಕ್ಕೆ ಮುಚ್ಚಿ ಇಡಬೇಕು.
ಒಳ್ಳೆದಾಗುತ್ತೆ, ಮತ್ತು ಇಡೀ ಸಿಗುತ್ತೆ ಊಟ ಮಾಡುವಾಗ. 1:20 ಆಗ್ತಾ ಬಂತು. ಇವಾಗ ನಾನು ರೆಡಿ ಆದೆ. ಮಧ್ಯಾಹ್ನ ಆಯ್ತಲ್ಲ, ಮಧ್ಯಾಹ್ನ ಹೋದರೆ ಅಲ್ಲಿ ನಂಬರ್ ತಗೊಳ್ಬೇಕಂತಿಲ್ಲ. ನಾನು ಯಾವಾಗಲೂ ಮಧ್ಯಾಹ್ನ ಹೋಗೋದು, ನಿಮ್ಗೆ ಗೊತ್ತಿರ್ಬೋದು. ಅದಕ್ಕೆ ಈಗ ಹೋಗ್ತಾ ಇದ್ದೇನೆ. ನಮ್ಮ ಹತ್ರ ಕೇಳುವ ಎಂತೆಲ್ಲ ಹೇಳ್ಬೇಕು. ಜ್ವರ ಹತ್ತಿಲ್ಲ ಕಾಪುನ ಆಯ್ತಾ, ಜ್ವರದ ಗೊತ್ತಾಗ್ತದೆ ಅಂದೆ ಪಿಡೈಡ್ ನೀರು ಆತೆ ಆತಾಯ್ತಾ. ಶೀತ ಪುಕ್ಕಡಿದ ಇದ್ದಿತ್ತು ಮೈಕೈ ಬೇನೆ ಜ್ವರ ವೀಕ್ನೆಸ್ ಆತಾ ಶೀತ ಬನ್ಪೆ ಅವು ಕೊರಿಯರ್ ಅನ್ಪೆ ಶೀತ ಇಜ್ಜಿತ್ತೆ. ನಾನು ಬಜ್ಜೆ ಆಯ್ತಾರ ಅನ್ಪಂದಿ ಗುಲ್ಲೆಮ್ಮ ಈ ಬರ್ಸ ಬರೋದುಂಡು ಅತ್ತು ಪಿಗ ಈ ಬರ್ಸ ಅರ್ಪಣ ತೋಜು ಜೈರೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಮಾರೆ. ಬಜ್ಜೆ ಅಂತೇಳಿ ಮದ್ದಿಗೆ ಹೋಗೋ ಕೂಡ ಇವರ ಅಡಿಕೆ ಕಡಿಮೆ ಆಗಲಿಕ್ಕಿಲ್ಲ. ಈಗ ನಾನು ಹೋಗಿ ಬಂದು ಸಿಗ್ತೇನೆ ಆಯ್ತಾ ಗೈಸ್. ನನಗೆ ಕೂಡ ಎಂತ ಕೊಡುದಿಲ್ಲ, ಮೈ ಎಲ್ಲ ಈ ಒಂದು ಸೈಡೇ ನೋವು ಆಯ್ತಾ. ಡಾಕ್ಟರ್ ಹತ್ರ ಮೊದಲು ಅವರಿಗೆ ತಗೊಂಡು ಮತ್ತೆ ನನಗೆ ಕೇಳಬೇಕು. ಹಾಗೆ ಹೋಗಿ ಬರುವ. ಮಳೆ ಕೂಡ ಬರ್ತಾ ಉಂಟು ಔಟ್ ಸೈಡ್. ಹಾಗೆ ಬರುವಾಗ ಎಗ್ ಮತ್ತು ಸ್ವಲ್ಪ ತಿಂಡಿ ತೊಗೊಂಡು ಹೋಗುವ ಚಿಂಚುಗೆ. ಅವನಿಲ್ಲ, ಅವ್ನು ಬರುವಾಗ ಸಾಯಂಕಾಲ ಆಗ್ಬೋದು. ಇದೊಂದಲ್ಲ ಗೈಸ್, ಈ ಟೀ ಶರ್ಟ್ ಉಂಟಲ್ಲ ತುಂಬ ಕಂಫರ್ಟೇಬಲ್. ಈಗ ಇದನ್ನು ನಾನು ಎಷ್ಟು ಸರ್ತಿ ಇದನ್ನು ಹಾಕ್ತೇನೆ ಅಂತಿಲ್ಲ, ಆದರೆ ಒಂದು ಕಂಫರ್ಟೇಬಲ್ ಬಟ್ಟೆ ಆಯಿತು ನನಗೆ, ತುಂಬ ಒಂದು ಕಂಫರ್ಟೇಬಲ್. ನನಗೆ ಚಂದ ಕೂಡ ಕಾಣ್ತದೆ. ಈಗ ಇಂಥದ್ದು ಮತ್ತು ಟೀ ಶರ್ಟ್ ನನಗೆ ಸಿಕ್ಕಲಿ ಕೂಡ ಇಲ್ಲ ಅಲ್ಲ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡದ್ದ ಅಂತ ಹೇಳಿ, ಆದರೆ ನನಗೆ ತುಂಬ ಕಂಫರ್ಟೇಬಲ್ ಆಗ್ತದೆ, ಖುಷಿ ಆಗ್ತದೆ ಇದನ್ನು ಹಾಕೊಂಡು ಹೋಗಿ. ಬಟ್ಟೆ ಇಲ್ಲದಾಗಿ ಇದೇ ಹಾಕೋದು ನಾನು ಯಾವಾಗಲೂ. ನೀವು ನೋಡಿರ್ಬೋದು, ಅಂದರೆ ಒಂಥರ ಇದು ನನಗೆ ಇಷ್ಟ ಆಯಿತು, ತುಂಬ ಇಷ್ಟ. ಇದು ಹರಿಯದೆ ಇನ್ನು ಇದು ನಿಲ್ಲುವುದಿಲ್ಲ. ಹಾಗೆ ನೋಡಿ, ಗಂಟೆ 1:28 ಆಯಿತು. ಹೋಗಿ ಬರ್ತೇನೆ. ಯಾರಿಲ್ಲ ಗೈಸ್, ಮಧ್ಯಾಹ್ನ ಈಗ ಡಾಕ್ಟರ್ನದ್ದು ಹೇಳಿ ಹೋಗಿದ್ದಾರೆ, ಇನ್ನು ಕೊಡ್ತಾರೆ ಹೋಗುದು ಮನೆ. ಗೈಸ್ ಮನೆಗೆ ಬಂದೆ ನಾನು. ಈಗ ಇದು ಅಮ್ಮನ ಟ್ಯಾಬ್ಲೆಟ್, ಇದು ನನ್ನದು, ಇದು ಅಮ್ಮದ್ದು. ಕೊಡು ಅಮ್ಮನಿಗೆ. ಅವು ದಾಲಜ್ಜಿಗೆ ಪಗರಣ ಅಂಚನೆಗೆ ಅಮ್ಮ ಅವು ಹಿರೇಗ ಚೂರು ಗುಣ ಲೇಟ್ಗೆ ತೊಂದು ಕಮ್ಮಿ ಹಾಕೊಂಡು ಯಾವ ಇದಂದು ಶೀತ ಇತ್ತಿನ ಮಾತ್ರೆ ಬರೋಡು ಇಜ್ಜಿನ ಬೊಡ್ಚಿ ಗೇಣರತ್ತ ಅವು ಇಂದು ಬೆಳಗ್ಗೆ ರಾತ್ರಿ ಇನ್ನು ಮಧ್ಯಾಹ್ನ ಬಕ ನೆತ್ತಿರ ಟೆಸ್ಟ್ ದಾಲ ಬೊಡ್ಚಿಗೆ ಕೇಂಡೆ ನೆತ್ತಿರ ಟೆಸ್ಟ್ ಬಂದು ಪೋಡ ಅಂತ ದಮ್ಮೊಟ್ಟ ದಾಲ ಇಜ್ಜೆ ಆಯ್ತಾ ಅಂಡೇರಿ ದಮ್ಮೊಟ್ಟ ಅಂಚೆ ದಾಲ ಇಜ್ಜಿ ಬಂಡೆ ಬೊಕ್ಕ ಬಂಡೇರಿ ನಿಕ್ಲೆ ಜ್ವರ ಇತ್ತಿನ ಚೂರು ದೂರ ಎಪ್ಪಿಲ್ಲಾರ ಹಿಡ್ದು ಬಂದಿತ್ತು ದಾದ ತೂಪು ನೀ ಇಂದು ಕಾಂಡೆ ರಾತ್ರಿ ಇಂದು ಮಧ್ಯಾಹ್ನ ಗೊತ್ತಾಗತ್ತ ನಾನು ಐನೇ ಬರಲಿ ದುಂಬುದೇನು ಬರೋಚಿ ನಾನು ಮತ್ತೆ ಏನೆಲ್ಲ ತಗೊಂಡು ಬಂದು ತೋರಿಸ್ತೇನೆ ಗೈಸ್. ನಾನು ಬೆವರಿ ಚಂಡಿ ಆಯ್ತಾ. ಈ ಮಳೆಯಲ್ಲಿ ಕೂಡ ನನಗೆ ಸೆಕೆ ಆಗ್ತಾ ಉಂಟು. ಇದನ್ನೆಲ್ಲ ಎತ್ಕೊಂಡು ಬಂದೆ. ದಾದ ಕಂತಾರೆ ನೆನ್ನೆ ಕಂತಾರೆ ಕಂಡಿದ್ದಾರೆ ಈ ರೀತಿ ತಲೆಕಿಲಿ ಬೊಚ್ಚಿ ನೆನ್ನೆ ಕೊಲ್ಲಿ ಫಸ್ಟ್ ಈ ಮಂಗೆ ಮಂಪುನ ಮಾತ್ರ ಬೊಚ್ಚಿ ನಾನು ಮಂಗೆ ಮಂಪುನ ಒಂದು ತಾಲ ಕಣೇಜಿ ಮಾರೆ. ಮತ್ತೆ ಎಲೆ ಅಡಿಕೆ ತೊಗೊಂಡು ಬಂದಿದ್ದೇನೆ ಗೈಸ್, 50 ರೂಪೀಸ್ ಇದ್ದಂದೆ. ಅಜ್ಜಯ್ ಹೋಗುವಾಗಲೇ ಹೇಳಿದೆ ನನಗೆ ತುಂಬ ಕೈ ನೋವು ಆಗ್ತಾ ಉಂಟಂತ, ಅದಕ್ಕೆ ನೋವು ತೊಗೊಂಡು ಬಂದೆ ಆಯಿತಾ. ಈ ಕೈಗೆಲ್ಲ ಸ್ಪ್ರೇ ಮಾಡಬೇಕು ಅಷ್ಟೇ. ಮತ್ತು ಏನೇ ತರಕಾರಿ ತೊಗೊಂಡು ಬಂದೆ ಗೈಸ್. ತರಕಾರಿ ಅದೇ ಬೇಕಿದ್ದದು ಮಾತ್ರ, ಎಕ್ಸ್ಟ್ರಾ ಎಲ್ಲ ಎತ್ಕೊಂಡು ಬರಲಿಲ್ಲ. ಹಿಂಗೆ ಕೊತ್ತಂಬರಿ ಸೊಪ್ಪು, ಬೇವು ಸೊಪ್ಪು, ಮತ್ತು ಟೊಮೆಟೊ, ಮತ್ತು ಇದೊಂದು ಮರಗೆಣಸು ಉಂಟಲ್ಲ ಅದು ಇಷ್ಟು ತಂದು, ಇದೆಲ್ಲ ಎಗ್ ಮತ್ತು ಕಡಲೆ ಹುಡಿ ಇಷ್ಟು ಎತ್ಕೊಂಡು ಬಂದದ್ದು ನಾನು ದೇರ್ಲಕಟ್ಟೆಯಿಂದ. ಅಮ್ಮ ಮಳೆ ನೋಡುದು ನೋಡಿ. ಅಕ್ಕಿ ಗಾಡಿ ಇಡತ್ತಾ ಅಂದೆ ಗಾಡಿ ಇಡೆ ಆಕ್ಟಿವ್ ಆಡಿ ಹಿಂಗೆ ಕೊಡ್ಬಾರ್ದು ತರಬೇಕು. ದಾದನ ಅಕ್ಳಿಗೆ ಗೊತ್ತು, ಬೇಗ ಬರ್ಬೋದಿತ್ತು ಅಂತ ಗಾಳಿ ಮಳೆ ಗೊತ್ತುಂಟು ಹೊರಗಡೆ. ಪಕ್ಕ ಪಣಿಯರ ಒಂದು ಬಸ್ ಉಂಟು ನಿಮ್ಗೆ ತೋರಿಸ್ತೇನೆ ನಾನು.
ಮಳೆ ಅಷ್ಟೇನಿಲ್ಲ, ಮಳೆ ಜೋರು ಬಂದರೆ ಮಾತ್ರ ಅಲ್ಲಿಂದ ನೀರು ಬೀಳ್ತಾ ಇರ್ತದೆ ಗುಡ್ಡೆಯಿಂದ ನಮ್ಮದು. ಗಾಳಿ ಗಾಳಿ ಮಳೆ, ಮಳೆ ಆದರೂ ಆಗ್ಬೋದು, ಗಾಳಿ ಅಲ್ಲ, ಗಾಳಿಗೆ ಉಂಟಲ್ಲ. ಹೋಗೋಣಾ? ಹಾಂ ಪೋಲ ಅದು ಆಯ್ನೆ ಪೋಪೆ ಅನ್ನೋದಾಳು ಅಂತ ನಾನು 5 ಗಂಟೆ 4 ಆಯಿತು. ಮೆಕೋಳೆಲ್ಲ ಹೊರಗೆ ಬಂದು ಸ್ವಲ್ಪ ಮಳೆ ಬಿಡ್ತು, ಹಾಗೆ ಇವರೆಲ್ಲ ಹೊರಗಡೆ ಬಂದರು. ಸ್ವಲ್ಪ ಇವತ್ತು ಬೆಳಗ್ಗೆ ನನಗೆ ಒಂದು ತೆಂಗಿನಕಾಯಿ ಸಿಕ್ಕಿತ್ತು, ಹೊರಗಡೆ ಇಟ್ಟಿದ್ದೀನಿ ನಾನೀಗ. ಒಳಗಡೆ ಸ್ಪೇಸ್ ಇಲ್ಲ, ಬೇಕಾದರೆ ಕೊಂಡೋಗುವ ಅಂತ, ಅಷ್ಟು ಬಿಗ್ಗಿದೆ ಈಗ. ಹಾಗೆ ನಾನು ಯೋಚನೆ ಮಾಡ್ತಿದ್ದೆ, ನಮ್ಮ ಕೃಷಿ ಮಾಡುವ ಪ್ಲ್ಯಾನ್ ಅಲ್ಲೇ ಉಳಿಯುತ್ತಲ್ಲ ಅಂತ, ಮತ್ತು ಹೋಗಲೇ ಇಲ್ಲ ಆ ವಿಷಯಕ್ಕೆ. ಯಾವಾಗ ಮಾಡಿದೆ ಅಂತ ಗೊತ್ತಿಲ್ಲ. ನೋಡುವ, ಏನಿದ್ರು ಹೇಳ್ತೇನೆ ಆಯಿತಾ. ಇನ್ನೂ ಡೌಟೇ ಸ್ವಲ್ಪ ದಿನ, ಈ ಮಳೆಗೆ ಏನು ಮಾಡೋದು. ಅವನು ಸ್ಕೂಲ್ ಕೂಡ ಇದೆ, ನೆಕ್ಸ್ಟ್ ವೀಕ್ ಎಕ್ಸಾಮ್ ಅಂತ ಕಾಣ್ತದೆ ನನಗೆ, ಮತ್ತು ಗೊತ್ತಿಲ್ಲ. ಈ ಘಟಕ ಪರೀಕ್ಷೆ ಸ್ಟಾರ್ಟ್ ಆದ ಲೆಕ್ಕದಲ್ಲಿ ನೆಕ್ಸ್ಟ್ ವೀಕ್ FA1 ಇರ್ಬೋದು. ಹಾಗೆ ಎಲ್ಲರಿಗೆ ಸ್ಟಾರ್ಟ್ ಆಗಿದೆ, ಸಣ್ಣ ಮಕ್ಕಳಿಗೆಲ್ಲ ನೆಕ್ಸ್ಟ್ ವೀಕ್ ಅಂತ ಹೇಳ್ತಾ ಇದ್ದಾರೆ ನನಗೆ. ತುಂಬ ಮಳೆ ಬರ್ತಾ ಉಂಟು. ನಾನು ಟೈಗು ಮತ್ತು ಬ್ಲ್ಯಾಕ್ ಏನು ವಾಕಿಂಗ್ ಕರ್ಕೊಂಡು ಹೋಗಿ ಬಂದದ್ದು ನೋಡಿ. ಇವಾಗಲೂ ಮಳೆ ಬರ್ತಾನೆ ಉಂಟು. ಹಾಗೇನಾದರೂ ಸ್ನ್ಯಾಕ್ಸ್ ಮಾಡುವ ಅಂತ. ಸ್ನ್ಯಾಕ್ಸ್ ಮಾಡಬೇಕಂದ್ರೆ ಡೈಲಿ ಯಾವತ್ತೂ ನಮ್ಮ ಮನೆಯಲ್ಲಿರುವಂಥ ಒಂದು ಐಟಮ್ ಆಗಬೇಕು. ಎಲ್ಲರ ಮನೆಯಲ್ಲಿ ಒಂದು ಇರುವಂಥ ಐಟಮ್ ಯಾವುದಂದರೆ ಒಂದೆರಡು ಆದರೂ ಇರ್ತದೆ. ಅದು ಯಾವುದಂದರೆ ಆಲೂ ಇಲ್ಲದ ಮನೆ ಇಲ್ಲ, ಒಂದಾದರೂ ಇರ್ತದೆ ಅಲ್ಲ. ಹಾಗೆ ಆಲೂಗಡ್ಡೆ ಎಲ್ಲರಲ್ಲಿ ಇರ್ತದೆ. ಅದನ್ನು ನಾನೊಂದು ಆಲೂಗಡ್ಡೆದು ಬೋಂಡ ಮಾಡುವಂತಿದ್ದೇನೆ. ಹಾಗೆ ಈಗ ಕೊತ್ತಂಬರಿ ಸೊಪ್ಪು ತಂದಿದ್ದೀನಿ, ನೋಡಿರ್ಬೋದು. ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನಕಾಯಿ ಹೆಚ್ಕೊಂಡಿದ್ದೇನೆ. ಈಗ ಆಲೂಗಡ್ಡೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಆಲೂಗಡ್ಡೆ ಬೆಂದ ನಂತರ ಅದನ್ನೆಲ್ಲ ಚೋಳಿ ತೆಗೆದು ನಾವು ಮಾಡುವ. ಈ ಮಳೆಗೆ ನಮ್ಮ ಕ್ಯಾಂಟೀನ್ಗೆಲ್ಲ ಹೋಗಿ ತರುವುದು ಯಾಕೆ, ನಾವೇ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋ. ಹಾಗೆ ಅಮ್ಮ ಸ್ನಾನ ಎಲ್ಲ ಮಾಡಿದರು, ತಲೆಗೆ ಸ್ನಾನ ಮಾಡಿದರು. ಇದು ಮೀದೆಲ್ಲ ಉಂಟ ಯಾನು ಬೋದು ಬಂದಾಗ ಬೇಕಾದ್ರೆ ಚಪ್ಪಲು ಫ್ಯಾನ್ ಮಾಡಿ ಹೊಡಿತೇನೆ. ತರುಣ್ಗಾಯರ ಕರೆಂಟ್ ಉಂಟಾ? ಉಂಟು ಉಂಟು ಉಂಟು. ನೀನು ಬೇಕಿನ ನೆಟ್ಟು ಮ್ಯಾಟ್ ಹಿಡ್ಬೋದು ಕಡಿಕೆ ಇದೇ ಹೋಯೆ ಅಂತ ಬರ್ಸತ್ತೆ ಬರ್ಸ ಜಾನು ಕೊನಾಗಲಿ ಅಂಚಿ ಅಂಕಲದ ಹುಚ್ಚೆ ದಾದಂತ ಜೋಕ್ಲತ್ತ ಜೋಕ್ಲು ತಪ್ಪಾಗ್ತದೆ. ನಾನು ಮಲ್ಲಕ್ಲ ಈ ಸಮಾಧಾನ ಅನ್ಕೊಡು ಅಪ್ಪ ಕಡಿಕೆ ಇಲ್ಲ ಇದೇ ವಾರಿ ಇಜ್ಜಿಂದ ಅಂದು ತು ಬರ್ಸತ್ತೆ ಇತ್ತೆ ಮಗಳೆಲ್ಲ ನಿದ್ರೆ ಆಗ್ತದೆ. ಪಾಡು ಚೈತಗೆ ಬಿಕ್ಕ ಪೂರ ಪಾಪ ಅಮ್ಮ ಶೇ ಭದ್ರದಾಯಿ ಮನ್ಪುನಿಯೇ ಶೇ ಏನ ದಾದಿ ಹಾ ಶೇ ಏನು ಕಿಬಿತುಲ ಇದಾದನ ಪೋಟು ಇನ್ನ ಶೇ ಈ ಪುಂಚು ಧಾತ ಮಾರೆ ಅವಯ ದೇ ನಾನಾರ ಮಂತ್ರ ತೂಲೆ ಹಾ ಶೇ ಶೇ ಕಿಬಿಯೇ ಪೋಟ್ ಮಾರೆ ನಾ ಶೇ ನಾನು ಮುಲ್ಪ ಚೆತ್ತನ ಅಂತ ಶೇ ಅಯ್ಯಯ್ಯೋ ಏನ್ ಚೂರು చెప్పే అమ్మ బుర్చి బుర్చి పాపయ్య పాడొచ్చి దే చెప్తా టమాటా విని పోవు పత్తి అంటలా వైట్ పత్తినేవా అయితే పూర పాడొచ్చమ్మా పాప అవి టూర్లకి పన్నలే కానీ ಮಲ್ಲ ಕುಂಭಕರ್ಣಿ ಮಾತ್ರ ನೋಡ್ಬೋದು. ಇದು ಆಲೂಗಡ್ಡೆ ಒಳ್ಳೆ ಗುತ್ತಿ ಗುತ್ತಿ ಪುಡಿ ಮಾಡಿ ಇಟ್ಟಿದ್ದೇನೆ. ಇವಾಗ ಇಲ್ಲಿಷ್ಟು ರೆಡಿಯಾಗಿದೆ. ನನಗೆ ಕೂಡ ಕರೆಕ್ಟ್ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ನೋಡಿ ಅದರಲ್ಲಿ ಹೇಗೆ ಉಂಟು ಅದನ್ನು ಮಾಡೋದು. ಈಗ ಒಂದು ಬೇಕಾದದ್ದು
ಜೀರಿಗೆ ಮತ್ತು ದಾಸಿಮೆ ಅದನ್ನು ಹಾಕುವ. ಸುರುನೆ ಬಿಸಿ ಆಗ್ತಾ ಬಂತು. ನಾವೀಗ ಮೊದಲು ಸಾಸಿವೆ ಹಾಕೊಳ್ಳುವ. ಸಾಸಿವೆ ಟಪ ಟಪ ಅಂತ ಹೇಳುವಾಗ ನಾನು ಇದನ್ನು ಆವಾಗ ತಂದದಾಯ್ತಾ ಕರಿಬೇವು ಹಾಕೊಳ್ತಿದ್ದೇನೆ. ಕರಿಬೇವು ಹಾಕೊಳ್ಳುವಾಗ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಳ್ಳಿ, ಯಾಕಂದರೆ ಪಟಾಕಿ ಓಡಿ ಅಂದರೆ. ಆಮೇಲೆ ನಾನು ಸ್ವಲ್ಪ ಜೀರಿಗೆ ಹಾಕೊಳ್ತಿದ್ದೇನೆ, ಗ್ಯಾಸ್ಟ್ರಿಕ್ ಬರಬಾರ್ದು ಅಂತೇಳಿ. ಆಮೇಲೆ ಆಮೇಲೆ ರಪ್ಪ ಕಾಯಿ ಮೆಣಸು ಹಾಕೊಳ್ತಿದ್ದೇನೆ. ಸ್ವಲ್ಪ ಗ್ಯಾಸ್ ಲೋವಲ್ಲಿ ಇಡ್ತಾ ಇದ್ದೇನೆ. ಸ್ವಲ್ಪ ಫ್ರೀ ಆಗಿ ನಾವೀಗ ಈ ಆಲೂಗಡ್ಡೆ ಇದಕ್ಕೆ ಹಾಕೊಳ್ಳುವ. ಮತ್ತು ಕೊತ್ತಂಬರಿ ಸೊಪ್ಪೆ ಹಾಕೊಳ್ಳೋದು. ಬಾಜಿ ರೆಡಿ ನೋಡ್ಬೋದು. ಬಿಸಿ ಬಿಸಿ ಬಾಜಿ ಮಾಡ್ಕೊಳ್ಳೋದು. ಇದು ನಮ್ಮ ಕಡಲೆ ಹಿಟ್ಟು ರೆಡಿ. ಇಲ್ಲಿಂದ ಇದು ಸ್ವಲ್ಪ ತಣ್ಣಗಾಗಲಿ, ಇದನ್ನು ಮುದ್ದೆ ಮಾಡಿ ಬನ್ನಲೆ ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ. ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಉಂಡೆ ಮಾಡಿ ಇದಕ್ಕೆ ಮುಳುಗಿಸಿ ಎಣ್ಣೆಯಲ್ಲಿ ಬಿಡು. ಇಂಥದ್ದೆಲ್ಲ ಸ್ನ್ಯಾಕ್ಸ್ ಎಲ್ಲ ನನಗೆ ತುಂಬ ಇಷ್ಟವೇ. ಮೊದಲೇ ಸಣ್ಣದಿರುವಾಗಲೇ ನನ್ನ ಅಪ್ಪನ ಹತ್ರ ಎಲ್ಲ ಹೊಟ್ಟೆಲೆಲ್ಲ ಇತ್ತು ಸಣ್ಣದಿರುವಾಗ. ಮತ್ತು ಅವರವರು ಕುಡಿದು ಬರುವಾಗ ಉಂಟಲ್ಲ ಇದೆಲ್ಲ ಮಾಡ್ತಾಯಿದ್ರು. ಅಂದರೆ ಕುಡಿದವರಿಗೆ ಜಾಸ್ತಿ ಇಂಥದ್ದೆಲ್ಲ ತಿನ್ನುವ ಒಂದು ಖುಷಿ, ಅದೊಂದು ಕುಡಿಯೋದೊಟ್ಟಿಗೆ ತಿನ್ನೋದು ಸ್ನ್ಯಾಕ್ಸ್ ಎಲ್ಲ. ಆಗ ಒಂದು ಅಭ್ಯಾಸ ಅದು ತಿಂತಾ ಇದ್ವಿ ನಾನು ಕೂಡ. ಹಾಗೆ ಈಗ ಇಷ್ಟು ರೆಡಿ ಆಯಿತು ಬೋಂಡ. ಆಮೇಲೆ ಕಡಲೆ ರೊಟ್ಟಿ ಕೂಡ ರೆಡಿಯಾಗಿದೆ. ಪೇಪರ್ ಕೂಡ ತಂದಿಟ್ಟು ಇದನ್ನು ನೋಡಿದರೆ ಮಾತ್ರ ಚಿಂಚು ನನಗೆ ಸರಿ ಬೈಯುವ. ಹಾಗೆ ಚಿಂಚು ಎಷ್ಟೊತ್ತಿಗೆ ಮಾಡ್ತಾನೆ ಗೊತ್ತಿಲ್ಲ. ನೈಟ್ ಬಂದರೆ ಅವನಿಗೆ ಕೂಡ ಸಿಗ್ತದೆ, ಇಲ್ಲಾಂದರೆ ನಾನೇ ತಿಂತೀನಿ. ಅಮ್ಮನಿಗೆ ಕೊಟ್ಟೆ ಗೈಸ್, ಅಮ್ಮನಿಗೆ ಬೇಡ ಅಂತೆ. ಒಂಜಿ ಲೋಡ್ಚ ಟೇಸ್ಟ್ ಅದು ಇರಲ್ಲ. ಭಯಂಕರ ಒಳ್ಳೆ ಬುದ್ಧಿ ಬಂದಿದೆ ಅಮ್ಮನಿಗೆ. ಡಾಕ್ಟ್ರ್ ಯಾವಾಗ ಮೊನ್ನೆ ಜೋರಾಯ್ತಲ್ಲ ಅವರಿಗೆ ತುಂಬ ಭಯಪಟ್ಟಿದ್ದಾರೆ, ಇಲ್ಲದೆ ತಿಂತಾಯಿದ್ರು, ಕೇರ್ಲೆಸ್ ಮಾಡ್ತಾಯಿದ್ರು. ಹಾಗೆ ಈಗ ರೆಡಿ ಆಯಿತು ನಮ್ಮದು. ಅಮ್ಮ ಟ್ಯಾಬ್ಲೆಟ್ ಕುಡಿದಿದ್ದಾರೆ ಗೈಸ್, ಡಾಕ್ಟ್ರು ಕೊಟ್ಟದ್ದು. ಗೊತ್ತಾವಾ 4 ಬಗೆ ತೊಂಡು ಮೂಜಿ ಉಂಡವೆ ನನಂಜಿ ಪಿಂಕ್ ನನಂಜವೆ ನೀಲಿದೆ ಅವು ಜೋರತ ಮೂಜಿ. ನಂದು ಊಟ ಎಲ್ಲ ಆಯಿತು ಗೈ. ಅಮ್ಮಂದು ಮೊಟ್ಟೆ ಎಲ್ಲ ಹಾಕಿ ಹೋಗಿದ್ದಾರೆ ಇದರಲ್ಲಿ. ಈಗ ಎಕ್ಸ್ಟ್ರಾ ಇಲ್ಲಿ ಊಟ ಉಂಟು, ಇದನ್ನು ಹಾಕಿ ಮಿಕ್ಸ್ ಮಾಡಿ ಈಗ ನಮ್ಮ ನಾಯಿಗಳಿಗೆ ಹಾಕಬೇಕು. ನಾಳೆ ಡೌಟ್ ಉಂಟು ನನಗೆ, ಗೂಡು ಬರ್ತದೆ ಅಂತ ಉಂಟು, ಮತ್ತೆ ಗೊತ್ತಿಲ್ಲ. ಬಂದರೆ ತೋರಿಸ್ತೇನೆ. ಗೂಡಿನ ವಿಷಯ ಎಲ್ಲ ಮಾತಾಡುವ. ಹೀಗೆ ಇನ್ನು ನಾನೊಂದು ಊಟ ಹಾಕಿ ಬರ್ತೇನೆ ನಾಯಿಗಳಿಗೆ. ಗೈಸು ಕಮೆಂಟ್ ಓದುವ. ಬೆಕ್ಕುಗಳಿಗೆಲ್ಲ ಟ್ಯಾಬ್ಲೆಟ್ ಕೊಟ್ಟು ಆಯಿತು. ಅವರಿಗೆಲ್ಲ ಟ್ಯಾಬ್ಲೆಟ್ ಇದೆ ಇಬ್ಬರಿಗೆ. ಹೊಟ್ಟೆ ಸರಿ ಇಲ್ಲ, ಎಂತ ತಿಂದರೂ ಹೊಟ್ಟೆ ಸರಿ ಇಲ್ಲ. ಮೊನ್ನೆ ತಂದಿದ್ದೆ ನಾನು, ಅದನ್ನು ಕೊಟ್ಟೆ. ಆಮೇಲೆ ನಾಯಿಗಳಿಗೆ ಊಟ ಎಲ್ಲ ಹಾಕಿ ಬಂದದ್ದು, ಇವಾಗ ಮಲ್ಕೊಳ್ಳೋದು. ಇನ್ನು ನಾವು ಕಮೆಂಟ್ ಓದುವ. ಕೆಲವೆಲ್ಲ ನಿಮ್ಮ ಕಮೆಂಟಿಗೆ ನಾನು ಆನ್ಸರ್ ಕೊಡ್ತೇನೆ. ಫಸ್ಟ್ ಕಮೆಂಟ್, ಮೊನ್ನೆ ಮಿಂಚುವಿನ ಒಂದು ಸರ್ಜರಿ ಇತ್ತು, ಅದಕ್ಕೆ ಕಮೆಂಟ್ ಮಾಡಿದ್ದಾರೆ. ವಿದ್ಯಾ ಪೂಜಾರಿ ಏತಾಡಿಸಿಸ್ ಸರ್ಜರಿಗೆ ಅಂತೇಳಿ. ಸರ್ಜರಿಗೆ 2000 ಆಗಿದೆ. ಮತ್ತು ನೀವು ಈಗ ಫಸ್ಟ್ ಮಗುವೇ ಅಂದರೆ ಬೆಕ್ಕಿಗೆ ಮಕ್ಕಳೇ ಆಗಲಿಲ್ಲ ಅಂತ ಏನಾದರೂ ಮರಿಗಳಿದ್ದರೆ ಅದಕ್ಕೆ ಕಡಿಮೆ ಆಗ್ತದೆ ಆಯಿತಾ ಹಣ. ಈಗ ಇಂಥದಕ್ಕೆ ಈಗ ನನ್ನ ಈ ಬೆಕ್ಕಿಗೆಲ್ಲ ಇನ್ನೂ ಹಣ ನನಗೆ ಕಡಿಮೆ ಸಿಗ್ತದೆ, 1000 ಸಮಥಿಂಗ್ ಬೀಳ್ಬೋದು. ಒಮ್ಮೆ ಡೆಲಿವರಿ ಆಗಿದೆಯಲ್ಲ, ಹಾಗಾಗಿ ತ್ರಿಷಾ ಪೂಜಾರಿ ಪುಚ್ಚೆ ಪ್ರೆಗ್ನೆಂಟ್ ಹಣ ಸರ್ಜರಿ ಮನ್ ಪೂಜಾರಿ ಅಂತ ಕೇಳಿದ್ದಾರೆ. ಅಂದರೆ ಪ್ರೆಗ್ನೆಂಟಿನ ಮೇಲೆ ಡಿಪೆಂಡ್. ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ಮಾಡ್ತಾರೆ ಆಯಿತಾ, ಮತ್ತು ತುಂಬ ಟೈಮ್ ಆದಮೇಲೆ ಅದು ಆಗೋದಿಲ್ಲ, ಯಾಕಂದರೆ ಅದನ್ನು ಸಾಯಿಸೋದು ತಪ್ಪು. ಹಾಗಾಗಿ ಆಗೋದಕ್ಕಿಂತ ಮೊದಲೇ ಕೊಂಡೋಗೋದು ನನ್ನ ಲೆಕ್ಕದಲ್ಲಿ ಉತ್ತಮ. ನಂದು ಕೂಡ ಸ್ವಲ್ಪ ಲೇಟಾಗಿತ್ತು, ಸ್ವಲ್ಪ ಇನ್ನೂ 1 ತಿಂಗಳು ಕಾಯ್ದಾದರೆ ಮಿಂಚುನ ಮತ್ತೆ ಮಾಡಲಿಕ್ಕಾಗಲಿಕ್ಕಿಲ್ಲ. ಹಾಗೆ ಶಾಂತಾ ಶೆಟ್ಟಿ ದೊಡ್ಡ ಕಮೆಂಟ್ ಮಾಡಿದ್ದಾರೆ, ಒಳ್ಳೆದುಂಟು ಕಮೆಂಟ್. ಮಗಳು ಅಂದರೆ ಹೀಗಿರಬೇಕು, ದೇವರು ಎಲ್ಲರಿಗೂ ಇಂಥ ಮಗಳನ್ನು ಕೊಡಬೇಕು. ರೂಪವಂತೆ, ಗುಣವಂತೆ, ದೇವರು ಎಲ್ಲ ರೀತಿಯಲ್ಲಿ ಒಳ್ಳೆಯ ಮನಸ್ಸು ಕೊಟ್ಟಿದ್ದಾನೆ. ಅಮ್ಮನನ್ನು ನೋಡಿಕೊಳ್ಳುವ ರೀತಿ ಅದ್ಭುತ. ನನಗೆ ನಿಮ್ಮನ್ನು ನೋಡುವಾಗ ನನ್ನ ಅಮ್ಮನ ನೆನಪಾಗುತ್ತೆ. ತುಂಬ ಧೀರೆ ಹೆಣ್ಣು ನೀವು. ಅಮ್ಮನ ಚೆನ್ನಾಗಿ ನೋಡಿ ಪುಣ್ಯವನ್ನು ಪಡೆಯುತ್ತೀರಿ. ನಿಮ್ಮಂಥ ಮಗಳನ್ನು ಪಡೆಯಲು ಅಮ್ಮ ಏನೋ ಪುಣ್ಯ ಮಾಡಿರಬೇಕು. ನಿಮ್ಮ ಬುದ್ಧಿ ನೋಡಿ ತುಂಬ ಖುಷಿಯಾಗುತ್ತೆ. ಹಾಗೇ ಇರಿ, ದೇವರು ನಿಮ್ಮನ್ನು ಚೆನ್ನಾಗಿಟ್ಟು ನಿಮ್ಮೆಚ್ಚೆ ದೇವರು ನೆರವೇರಿಸಲಿ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ನೋಡಿ, ಎಷ್ಟು ದೊಡ್ಡ ಕಮೆಂಟ್ ನೋಡಿ, ಅವರ ಒಂದು ಪೇಷನ್ಸ್ ಆಗ್ಬೋದು ಇಷ್ಟು ಟೈಪ್ ಮಾಡಲಿಕ್ಕೆ.
ರಮ್ಯ ಪೂಜಾರಿ ಈರು ಪುಚ್ಚಡೆಲ್ಲ ಟೈಗುಡೆಲ್ಲ ಪಾತಿಯವ್ರನ್ನ ಕೇನೇರ ಖುಷಿ ಆಪುಣು ಸಿಸಿ ಅಂತ ಥ್ಯಾಂಕ್ ಯು ಮೊದಲು ಜಾಸ್ತಿ ಮಾತಾಡ್ತಿದ್ದೆ, ಇವಾಗ ಸ್ವಲ್ಪ ಕಡಿಮೆ ಆದದ್ದು. ಇನ್ನು ಮಾತಾಡುವ ಆಯಿತಾ. ಹಾಗೆ ಗೈಸ್ ಮಲ್ಕೊಳ್ಳೋದು ನಾನು. ನಾಳೆ ಸಿಗುವ ನಾವು. ಚಿಂಚು ಇಷ್ಟೊತ್ತು ಬರಲಿಲ್ಲ, ಎಲ್ಲರೂ ತಿಳ್ಕೊಳ್ಬೋದು ಚಿಂಚು ಏನು ಬರಲೇ ಇಲ್ಲ ಅಂತೇಳಿ. ಅವನು ನಾಳೆ ಬೆಳಗ್ಗೆ ಬರ್ತಾನಂತೆ, ಸ್ಕೂಲಿಗೆ ಹೋಗೋ ಟೈಮಲ್ಲಿ ಬರ್ತಾನಂತೆ, ಬಂದು ಹೋಗ್ತಾನಂತೆ. ಅವನಿಗೆ ಮನೆ ಬಿಟ್ಟು ಬರಲಿಕ್ಕೆ ಸ್ವಲ್ಪ ಮನಸ್ಸಾಗ್ತಿಲ್ಲ, ಅಪ್ಪ ಅಮ್ಮನ ನೋಡೋದಲ್ಲ, ಹಾಗೆ ನಾಳೆ ಬೆಳಗ್ಗೆ ಬರ್ತಾನೆ. ಹಾಗೆ ಮಲ್ಕೊಳ್ಳೋದು. ನನ್ನದೆಲ್ಲ ಬಿಸ್ತರಿ ರೆಡಿಯಾಗಿದೆ, ಅಲ್ಲಿ ಮಲ್ಕೊಳ್ಳೋದು. ಈಗ ನಾನು ಚಿಂಚಿದ್ರೆ ಇಲ್ಲಿ ಮಲ್ಕೊಳ್ತಿದ್ದ, ಈಗ ನಾನು ಅಲ್ಲಿ ಮಲ್ಕೊಳ್ಳೋದು. ಹಾಗೆ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ನಾವು ನಾಳೆ. ಟಾಟಾ ಗೈಸ್, ಬಾಯ್, ಟೇಕ್ ಕೇರ್.